ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ರೆಡಿ ಬ್ರದರ್, ರೆಡಿ ರೆಡಿ. ಅವಣ್ಣ ಉಸಿರು ತಗೋಣ. ಮನ ಮನೆ ದೇಶ ಎಲ್ಲ ಚೇಂಜ್ ಆಗುತ್ತೆ ಅಣ್ಣ. ಇನ್ನು ಏನೋ ಬೇಕಣ್ಣ? ಇದು ತರಲಿಲ್ವೇ? ಇಲ್ಲ, ಬೇಕು, ಬೇರೇನೋ ಬೇಕು. ಈ ಕಂಟೆಂಟ್ ಕನ್ನಡ ಮೂವಿ, ಕನ್ನಡ ಸಿನಿಮಾದಲ್ಲಿ ಈ ತರ ಬಂದಿರೋದು ಫಸ್ಟ್ ಕಂಟೆಂಟ್ ಏನಿದೆ ಹಂಗೆ ಅಚ್ಚಾಗಿ ತೋರ್ಸವ್ರೆ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಲ್ಲ, ಮೋಜು ಯೂಟ್ಯೂಬ್ ನೋಡೋದಲ್ಲ, ಬರ್ರಿ ಒಂದ್ಸಲ ಭೀಮಾ ಮೂವಿ ನೋಡ್ರಿ. ನಿಮ್ಮ ಕೊಡ್ತಾನೆ. ನಿಮ್ ಜೊತೆಲಿರೋ ಫ್ರೆಂಡ್ಸ್ ನ ಹಾಳಾಗೋಕೆ ಬಿಡ್ಬೇಡ್ರಿ. ಬನ್ನಿ ಭೀಮಾ ಮೂವಿ ನೋಡಿ, ಮಿಸ್ ಮಾಡಬೇಡಿ, ಸಕ್ಕತ್ತಾಗಿದೆ. ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಿರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮತ್ತೆ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತ ಹೇಳಕ್ ಆಗಲ್ಲ. ಮೂವಿ ಸೂಪರ್ ಆಗಿ ಮೂವಿ. ಅದೇ ಇಲ್ಲಿ ಎಲ್ಲ ಬಿಟ್ಟು ಇಲ್ಲಿ ವಿಲನ್ ನಾನೇ ಹೀರೋ ನಾನಂತ ಎಲ್ಲ ಮಾಡಿ ಡೈಲಾಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡ್ಬೇಕು, ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಹಿಂಗೆ ನಾನು ನೋಡ್ತಾ ಇದ್ದಿದ್ದು. ನಾನು ತುಂಬಾ ಗಾಂಜಾಗಳಿಗೆ, ಡ್ರಗ್ಸ್ಗೆ ಅದಕ್ಕೆಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆಯ್ತಾ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೂಟೋಡಿಯ ಹುಡುಗರ ಜೊತೆ ಏರಿಯಾದಲ್ಲಿ ವೀಲಿಂಗ್ ಹೊಡೆ ಹುಡುಗರ ಜೊತೆ ಬೈಕಿಂದ ಕೂತ್ಕೊಂಡು ಶೋಕಿ ಮಾಡೋ ಹುಡುಗಿರ್ ಬಂದು ಮಾತಾಡ್ತೀನಿ. ನೀವು ಏರಿಯಾದಲ್ಲಿ ಸಾಧನೆ ಮಾಡ್ಬಿಡ್ತೀನಿ, ಏರಿಯಾದಲ್ಲಿ ಹೆಸರು ಮಾಡ್ತೀನಿ ಅನ್ನೋದನ್ನೆಲ್ಲ ಬಿಟ್ಬಿಡ್ರಿ. ನಿಮ್ಗೆಲ್ಲ ಸೂಟ್ ಹಾಕ್ಸ್ಬಿಟ್ಟು ಬಸರು ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ ಹುಡುಗರು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಮಾಸ್ ಮನೋರಂಜನೆ ತುಜಿಯ ವಿಜಯ ದುನಿಯಾ ಅವರಿಗೆ ಜಯವಾಗಲಿ. ಪ್ರಜ್ಞೆ ಇಲ್ಲ ಅವ್ನಿಗೆ, ಏನಾಗಿದೆ ಅವ್ನಿಗೆ? ತುಜಿಯ ವಿಜಯ ದುನಿಯಾ ಅವರಿಗೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮಾತೇ ಇಲ್ಲ. ನಾನು ಅದಕ್ಕೆ ಹೇಳಿದೆ ಮೊದಲೇ, ಕಠಿಣವಾದಂತ ಹಾದಿ. ಸ್ವಲ್ಪ ಒಂದು 15-20 ದಿವಸ ಬೇಕು ನಾನು ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಪಿಕ್ಚರ್ ನೋಡಿ ತತ್ತ ಫುಲ್ ಫ್ಲಾಟ್ ಆಗ್ಬಿಟ್ಟೆ ಕನ್ನಡದಲ್ಲಿ. ಇವ್ರ ಹೆಸರೇನು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಹೇಳು. ಪಿಕ್ಚರ್ ನೋಡಿ ತತ್ತ ಫುಲ್ ಫ್ಲಾಟ್ ಆಗ್ಬಿಟ್ಟೆ ಕನ್ನಡದಲ್ಲಿ. ಇವ್ರ ಹೆಸರೇನು? ಹುಚ್ಚ ಬಿಡಿದ್ದೀನಿ. ವಿಜಯ್ ಅವ್ರ ಫ್ಯಾನ್ ಆಗ್ಬಿಟ್ಟೆ ನಾನು. ತಮಿಳ ಇವ್ನ ಯಾವನ ಸೆಡೆ ನನ್ ಮಗ. ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ್ತ, ನಮ್ಮಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ, ಡಿಸೈಡ್ ಮಾಡಲ್ಲೇ. ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಸಿನಿಮಾ ಬಂದ್ಬಿಟ್ಟಿದ್ದೆ. ವಿಡಿಯೋ ಬಂದ್ರೆ ಹೆಂಡತಿ ಬೈತಾಳೆ. ಹಣ ಸಪರ, ಹಣ ಸಪರ, ಹಣ ಸಪರ, ಹಣ ಸಪರ, ಹಣ ಸಪರ, ಹಣ ಸಪರ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಟೈಮ್ ಕೊಟ್ಟು ಅವ್ರಿಗೊಂದು ಕೇರ್ ಕೊಡಿ. ಮತ್ತೆ ತುಂಬಾ ಜನ ತಂದೆ ತಾಯಿಗಳು ಅವ್ರ ಮಕ್ಕಳು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ, ಮಕ್ಕಳಿರಿ ಸಾರ್. ಸೂಪರ್ ಫ್ಯಾಂಟಾಸ್ಟಿಕ್, ಮೈ ಬ್ಲೂಡಿಂಗ್. ಅಯ್ಯೋ ತಗಡೆ, ಯಾಕೆ ಬಂದು ನಮ್ಮತ್ರ ಗುಮ್ಮಿಸ್ತೀಯ? ಬೇಡ ಸಾರ್ವಾರು ಅಂತ ಹೇಳ್ತಾ ಇದೀವಿ, ಮಾಡ್ತಾ ಇದೀಯ. ಯಾಕಂದ್ರೆ ಪಿಕ್ಚರ್ ಮಾತ್ರ ಗಿಚ್ಚೆ ಐತಣ. ಪಿಕ್ಚರ್ ಮೇಲೆ ಗಿಚ್ಚೆ. ಆಲ್ ದ ಬೆಸ್ಟ್ ಭೀಮಾ. ಕನ್ನಡ ಪಿಕ್ಚರ್ ಪ್ರತಿಯೊಬ್ರು, ಆಂಧ್ರ ತಮಿಳಲ್ಲ, ಕನ್ನಡ ಪಿಕ್ಚರ್ ಪ್ರತಿಯೊಬ್ರು. ಇದು ಅವ್ನು ಒಳ್ಳೆ ನಟ, ತೀಟೆ ನನ್ನ ಮಗ.